ಸದಾನಂದ ದತ್ತ ಮಹಾರಾಜಾಯ ನಮಃ. ಇಂದು ನಮ್ಮ ಸಿಂಧನೂರಿನ ಶ್ರೀಮಠ ಸೇವಾ ಟ್ರಸ್ಟ್ ಹರಿಹರಟನೂರು ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮಕ್ಕೆ ಆತ್ಮೀಯ ಕರುಣಾಮಯಿಗಳು, ಈ ಕಾರುಣ್ಯ ಕುಟುಂಬದ ನಿರಂತರ ಮಾರ್ಗದರ್ಶಕರು ಆಗಿರುವಂಥ ಶ್ರೀ ದತ್ತ ಮಂಡಳಿ ರೀ ವಿಜಯಪುರ ವತಿಯಿಂದ, ಅಪಾರ ಭಕ್ತ ವೃಂದ ವತಿಯಿಂದ ಇವತ್ತು ಆಶ್ರಮಕ್ಕೆ ಬಹಳ ಉತ್ತಮ ಗುಣಮಟ್ಟದ ಒಂದು ಹಾಸಿಗೆ ಹೊದಿಕೆಗಳನ್ನು ಕಳಿಸಿದ್ದಾರೆ. ಮತ್ತು ವಿಶೇಷವಾಗಿ ಶ್ರೀ ದತ್ತ ಮಂಡಳಿ ವಿಜಯಪುರದ ಎಲ್ಲ ಭಕ್ತರು ಸುಮಾರು ಒಂದು 5 ತಿಂಗಳುಗಳ ಹಿಂದೆ ಕಾರುಣ್ಯಾಶ್ರಮಕ್ಕೆ ರಾತ್ರಿ ಸುಮಾರು 11ವರೆಗೆ ಭೇಟಿ ನೀಡಿದರು. ಸುಮಾರು ಒಂದು 150-200 ಜನ ಇಲ್ಲಿ ಆಶ್ರಮಕ್ಕೆ ಭೇಟಿ ನೀಡಿ ವಾಸ್ತವ ಸ್ಥಿತಿಯನ್ನು ನೋಡಿದರು. ನೋಡಿದಂಥ ಕ್ಷಣದಲ್ಲಿ ಅವರು ಪ್ರತಿ ತಿಂಗಳು ಕೂಡ ಅಲ್ಲಿಂದ ಎಲ್ಲ ಆಹಾರ ವಸ್ತುಗಳನ್ನು, ಆಹಾರ ಧಾನ್ಯಗಳನ್ನು ಒಂದು ಶೇಖರಣೆ ಮಾಡಿ ವಾಹನದ ಮೂಲಕ ಇಲ್ಲಿಗೆ ಕಳಿಸ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ಕೆ ನಮ್ಮ ಶ್ರೀ ದತ್ತ ಮಂಡಳಿಯ ಆಧ್ಯಾತ್ಮಿಕ ಮಾರ್ಗದರ್ಶಕರು ಹಾಗೂ ಪ್ರಧಾನ ಸೇವಕರು ಮತ್ತು ಸಮಾಜ ಸೇವಕರು ಆಗಿರುವಂಥ ಈ ಕಾರುಣ್ಯಾಶ್ರಮದ ನಿರಂತರ ಮಾರ್ಗದರ್ಶಕರು ಆಗಿರುವಂಥ ಬಸವರಾಜ್ ವಿ ಗಿರ್ಗಾವಿ ಅವರ ನೇತೃತ್ವದಲ್ಲಿ ಈ ಕಾರುಣ್ಯಾಶ್ರಮಕ್ಕೆ ಈ ರೀತಿ ಸಹಾಯ ಸಹಕಾರ ದೊರೀತಾ ಇದೆ. ನಿಜವಾಗ್ಲೂ ಇದು ಬಹಳ ಖುಷಿ ಆಗ್ತದೆ. ಯಾಕೆಂದರೆ ಸುಮಾರು ಇಲ್ಲಿಂದ 250 ಕಿಲೋಮೀಟರ್ಗಳ ಅಂತರದಲ್ಲಿರುವಂಥ ವಿಜಯಪುರಲಿಂದನೂ ಸಹಿತ ಈ ವಿಜಯಪುರಲಿಂದನೂ ಸಹಿತ ಕಾರುಣ್ಯಾಶ್ರಮಕ್ಕೆ ಸಹಾಯ ದೊರೆಯುವಂಥದ್ದು ಸಮಾಜಕ್ಕೆ ಬಹಳ ಉತ್ತಮ ಸಂದೇಶವನ್ನು ನೀಡುತ್ತದೆ. ಮತ್ತು ವಿಶೇಷವಾಗಿ ಎಲ್ಲ ಭಕ್ತವೃಂದದವರು ಈ ಒಂದು ಚಳಿಗಾಲದ ಸ್ಥಿತಿಯನ್ನು, ವಾತಾವರಣವನ್ನು ನೋಡಿ ಅಲ್ಲಿರುವಂಥ ಜೀವಿಗಳು ಬೆಚ್ಚನೆಯ ಜೀವನ ಮಾಡಲಿ, ಅಲ್ಲಿರುವಂಥ ಯಾವುದೇ ಜೀವಿಗಳು ಕೂಡ ನಮ್ಮ ಸ್ವಂತ ತಂದೆ ತಾಯಿಗಳು ಸಮಾನರು ಮತ್ತು ಬುದ್ಧಿಮಾಂದ್ಯರು ಕೂಡ ನಮ್ಮ ಅಣ್ಣ ತಮ್ಮಂದಿರು ಸಮಾನರು ಎನ್ನುವ ಒಂದು ಭಾವನೆಯನ್ನು ಇಟ್ಕೊಂಡು ಶ್ರೀ ದತ್ತ ಮಂಡಳಿಯವರು ನಿರಂತರವಾಗಿ ಕಾರುಣ್ಯಾಶ್ರಮವನ್ನು ಕಾಪಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಈ ಒಂದು ದತ್ತ ಮಂಡಳಿಯ ಆಧ್ಯಾತ್ಮಿಕ ಮಾರ್ಗದರ್ಶಕರು ಹಾಗೂ ಪ್ರಧಾನ ಸೇವಕರು ಮತ್ತು ಸಮಾಜ ಸೇವಕರು ಆಗಿರುವಂಥ ಬಸವರಾಜ್ ವಿ ಗಿರ್ಗಾವಿ ಅವರು ದಿನಾಲೂ ಕೂಡ ನಮ್ಮನ್ನು ದೂರವಾಣಿಯ ಮೂಲಕ ಸಂಪರ್ಕ ಮಾಡಿ ಆಶ್ರಮಕ್ಕೆ ಏನು ಅವಶ್ಯಕತೆ ಇದೆ, ಆಶ್ರಮದ ಎಲ್ಲ ಕಷ್ಟಗಳನ್ನು ವಿಚಾರ ತಿಳಿದುಕೊಳ್ಳುವಂಥ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಇದು ಭಾಳ ಅವರು ಮಾಡುವಂಥ ಕಾರ್ಯ ಭಾಳ ಶ್ಲಾಘನೀಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇಂದಿನ ಅವರ ಸೇವೆಯನ್ನು ನಾವು ಮನಸ್ಪೂರ್ವಕವಾಗಿ ಸ್ವೀಕಾರ ಮಾಡಿ ಆ ಎಲ್ಲ ಭಕ್ತ ವೃಂದಕ್ಕೆ ಸದ್ಗುರು ದತ್ತ ಮಹಾರಾಜ ಅವರೆಲ್ಲ ಭಕ್ತ ವೃಂದಕ್ಕೆ ಉತ್ತಮ ಆಯಸ್ಸು, ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಲಿ ಎನ್ನುವ ಒಂದು ಶುಭಾಶೀರ್ವಾದದೊಂದಿಗೆ ದತ್ತ ಮಂಡಳಿಗೆ ಎಲ್ಲ ಸದ್ಭಕ್ತರಿಗೆ ನಾವು ಶುಭಾಶೀರ್ವಾದ ಮಾಡುವಂಥ ಕಾರ್ಯ ಇವತ್ತು ಸಮಾಜದಲ್ಲಿನ ಪ್ರತಿಯೊಬ್ಬರಿಗೂ ನಾವು ವಿನಂತಿ ಮಾಡ್ಕೊಳ್ತೀವಿ. ನಾವು ಇಲ್ಲಿ ಬರೀ ವೃದ್ಧಾಶ್ರಮ ಅಷ್ಟೇ ನಡೆಸ್ತಾ ಇಲ್ಲ, ವೃದ್ಧಾಶ್ರಮದ ಜೊತೆ ಇಲ್ಲಿ ಬರುವಂಥ ದಾನಿಗಳಿಗೂ ಸಹಿತ ನಿಮ್ಮ ಮನೆಯಲ್ಲಿರುವಂಥ ಹೆತ್ತವರನ್ನು ಮತ್ತು ಬುದ್ಧಿಮಾಂದ್ಯರನ್ನು ಮತ್ತು ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ನೀವು ಅತ್ತೆ ಮಾವಂದಿರ ಪ್ರೀತಿ, ವಿಶ್ವಾಸಕ್ಕೆ, ಗೌರವದಿಂದ ಕಾಣ್ರಿ, ಇಂಥ ವೃದ್ಧಾಶ್ರಮಗಳಿಗೆ ತೆರೆ ಎಳಿರಿ ಎನ್ನುವ ಒಂದು ಸಂದೇಶವನ್ನು ನೀಡ್ತಾ, ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಭಾರತೀಯ ಸಂಪ್ರದಾಯದಲ್ಲಿ ಇಂಥ ವೃದ್ಧಾಶ್ರಮಗಳೇ ಇರಬಾರ್ದಂಥ ಸಂಕಲ್ಪ ಹೊಂದಿದ್ದು ನಮ್ಮ ದೇಶ. ಇವತ್ತು ಬರೀ ನಾವೆಲ್ಲ ಶಿಕ್ಷಣದ ಹತ್ರ ಹೋಗ್ತಾ ಇದ್ವಿ, ಸಂಸ್ಕಾರದಿಂದ ದೂರ ಉಳಿಯುವ ಹಲವಾರು ಘಟನೆಗಳು ಇವತ್ತು ಇಂತಹ ಕಾರುಣ್ಯಾಶ್ರಮ ಹುಟ್ಟಲಿಕ್ಕೆ ಕಾರಣ. ನಾವು ಎಲ್ಲ ನಾಡಿನ ಜನರ ಹತ್ರ ವಿನಂತಿ ಮಾಡಿಕೊಳ್ತೀವಿ. ಇವತ್ತು ಶ್ರೀ ದತ್ತ ಮಂಡಳಿ ವಿಜಯಪುರ ಅವರು ಮಾಡಿರುವಂಥ ಕಾರ್ಯ ಭಾಳ ಶ್ಲಾಘನೀಯ ಕಾರ್ಯ. ಮತ್ತು ಈ ಎಲ್ಲ ಸಹಾಯ ಸಹಕಾರಕ್ಕೆ ಕಾರಣರಾದಂಥ ಎಲ್ಲ ಭಕ್ತರಿಗೂ ಸಹಿತ ದತ್ತ ಮಹಾರಾಜ ಉತ್ತಮ ಆಯಸ್ಸು, ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಲಿ ಅಂತೇಳಿ ಮಗದೊಮ್ಮೆ ಅವರಿಗೆ ವಿಶೇಷ ಪ್ರಾರ್ಥನೆಯೊಂದಿಗೆ ಅವರಿಗೆ ಹಾರೈಸ್ತೀವಿ. ಯಾವತ್ತಿಗೂ ಕೂಡ ಇಲ್ಲಿರುವ ಜೀವಿಗಳು ತಮ್ಮದೇ ಆದಂಥ ಬರೀ ಇವರಿಗೆ ಊಟ, ವಸತಿ ಈ ರೀತಿ ಸಹಾಯ ಮಾಡುವಂಥದ್ದಲ್ಲ, ಇವ್ರ ಜೊತೆಗೆ ಬೆರೆಯುವಂಥ ಪ್ರೀತಿ ಇದೆಯಲ್ಲ, ಅದು ನಿಜವಾದ ಕಾರಣ ಅಂತೇಳಿ ಸಂದರ್ಭ ಹೇಳ್ತಾ, ವಿಜಯಪುರದ ಶ್ರೀ ದತ್ತ ಮಂಡಳಿಯವರು ನಿರಂತರವಾಗಿ ಕಾರುಣ್ಯಾಶ್ರಮವನ್ನು ಇದು ನಮ್ಮ ಸ್ವಂತ ಕುಟುಂಬ ಎನ್ನುವ ರೀತಿ ಪ್ರತಿಯೊಂದು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಅವರು ಕಾರುಣ್ಯ ಕುಟುಂಬವನ್ನು ಕಾಪಾಡ್ತಾ ಇದ್ದಾರೆ. ಅವರ ನಂಬಿಕೆ, ಪ್ರೀತಿ, ವಿಶ್ವಾಸ, ಗೌರವವನ್ನು ಉಳಿಸ್ಕೊಳ್ಳೋದೇ ನಮ್ಮ ಮೂಲ ಉದ್ದೇಶ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ಅವರ ಒಂದು ಸೇವೆಯನ್ನು ನಾವೆಲ್ಲರೂ ಮನಸ್ಪೂರ್ವಕವಾಗಿ ಸ್ವೀಕಾರ ಮಾಡಿದ್ದೀವಿ. ಅವರಿಗೆ ಮಗದೊಮ್ಮೆ ನಮ್ಮ ಸಿಂಧನೂರಿನ ಕರುಣಾಮಯಿ ಕಾರುಣ್ಯ ಆಶ್ರಮದ ವತಿಯಿಂದ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ಅವರಿಗೆ ಒಂದು ಶುಭ ಹಾರೈಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ, ಇಂದಿನ ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಅವರಿಗೆ ವಿಶೇಷ ಧನ್ಯವಾದಗಳು. ಜೈ ಭಾರತ್ ಮಾತೆ.